ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ತುಮಕೂರು ಅಂದ್ರೆ ಅದು ಕಲ್ಪತರು ನಾಡು. ಅತ್ಯಂತ ಹೆಚ್ಚು ತೆಂಗನ್ನ ಬೆಳೀತಾ ಇದ್ದಂತಹ ಕಲ್ಪತರು ನಾಡಲ್ಲಿ ಈಗ ಅಡಿಕೆ ಹಾಗೂ ಬಾಳೆಗೂ ಕೂಡ ಹೆಚ್ಚು ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಎಲ್ಲೆಲ್ಲೂ ಅಡಿಕೆಯ ಜೊತೆಯಲ್ಲಿ ತೆಂಗಿನ ಜೊತೆಯಲ್ಲಿ ಬಾಳೆ ಕೂಡ ಅತ್ಯಧಿಕವಾಗಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಇನ್ನು ವೀಕ್ಷಕರೇ, ತುಮಕೂರು ಜಿಲ್ಲೆಯಲ್ಲಿ ಅಡಿಕೆ ತೆಂಗು ವಾರ್ಷಿಕ ಆದಾಯವನ್ನ ನಾವು ನೋಡ್ತಾ ಹೋದ್ರೆ ಬಾಳೆ ದೈನಂದಿನ ಆದಾಯವಾಗಿದೆ. ಹಾಗಾಗಿ ರೈತರಿಗೆ ಸಣ್ಣ ಪುಟ್ಟ ಖರ್ಚುಗಳು ಅಥವಾ ಗೊಬ್ಬರಕ್ಕೋ ಮತ್ತೊಂದಕ್ಕೋ ಹೆಚ್ಚಿನ ಅನುಕೂಲ ಕೂಡ ಬಾಳೆ ನೀಡ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ ಬಾಳೆಹಣ್ಣಿನ ಮಂಡಿಯ ಬಗ್ಗೆ, ಈ ಬಾಳೆ ಗೊನೆಗಳ ಬಗ್ಗೆ ಪ್ರಗತಿಪರ ರೈತ ನಟರಾಜ್ ಏನ್ ಹೇಳಿದ್ದಾರೆ ಗೊತ್ತಾ ಸರ್? ಇದು ಬಾಳೆನ ನಮ್ದು ಬೇರೆ ಒಂದು ಎಲ್ಲಾ ಬೆಳೆಗಳನ್ನು ಬೆಳೀತಾ ಇದ್ದೀವಿ ನಾವು. ಆದ್ರೆ ಬಾಳೆನ ಮೇಜರ್ ಆಗಿ ನಮ್ಮ ಗ್ಲೂಕೋಸ್ ಅಂತಾನೆ ಅನ್ಕೋಬೇಕು. ಈಗ ಆ ಥರ ಸುಮಾರು ಒಂದು 25-30 ವರ್ಷದಿಂದ ಬೆಳೀತಾ ಇದ್ದೀವಿ. ಇಲ್ಲಿ ನಮಗೆ ಮಾರ್ಕೆಟ್ಗೆ ಏನು ದೂರ ಹೋಗ್ಬೇಕಾಗಿಲ್ಲ. ನಮ್ಮ ಒಂದು ಸ್ಥಳೀಯ ಜಾಗದಲ್ಲಿ ಕೆಜಿ ಟೆಂಪಲ್ನಲ್ಲಿ ಈ ಮಾರ್ಕೆಟು ವ್ಯವಸ್ಥೆ ಚೆನ್ನಾಗಿದೆ. ಆದರೆ APMCನವರು ಈ ಒಂದು ಇದನ್ನು ಹಸಿರುವೇಣಿ ಅಂತಾರೆ. ಈ ಬಾಳೆಹಣ್ಣು ಇದು ಜಾಸ್ತಿ ದಿವಸ ಇಟ್ಕೊಳಕ್ಕಾಗಲ್ಲ. ಇಲ್ಲಿ ನಮಗೆ ಮಾರ್ಕೆಟ್ ಮಾಡೋಕ್ಕೆ ಒಳ್ಳೆ ಒಂದು ಇದಿಲ್ಲ, ಬಿಲ್ಡಿಂಗ್ಗಳು ಅಥವಾ ಒಂದು APMCಯಿಂದ ಒಂದು ಸುವ್ಯವಸ್ಥೆ ಇಲ್ಲ. ಆದರೆ ಇವರು ನಮ್ಮ ರೈತರು ಮಕ್ಕಳು ಮಧು ಅಂತ ಹೇಳಿ ಇವರು ಹೆಚ್ಚು ಕಮ್ಮಿ ಒಂದು 30 ವರ್ಷದಿಂದಲೂ ಈ ವ್ಯಾಪಾರ ಮಾಡ್ತಾ ಇದ್ದಾರೆ. ನಮಗೆ ಒಂದು ಆಷಾಢ ಮುಗಿದು ಶ್ರಾವಣದ ಟೈಮಲ್ಲಿ ಒಳ್ಳೆ ಒಂದು 20 ರೂಪಾಯಿ kg ಆ ಥರ ಸಿಗುತ್ತೆ ನಮಗೆ. ಅವಾಗ ಈ ಬೇಸಿಗೆ ಟೈಮಲ್ಲಿ ಬಾಳೆಹಣ್ಣು ಸ್ವಲ್ಪ ಕೊಕ್ಕಾಗೋದ್ರಿಂದ ರೇಟ್ ಡೌನ್ ಆಗ್ತದೆ. ಈ ಕಲ್ಲಂಗಡಿ, ಈ ಇತರೆ ಬೆಳೆ ಬರೋದ್ರಿಂದ. ಮತ್ತು ಇವಾಗ ಇತ್ತೀಚೆಗೆ ನಮಗೆ ಈ ಸ್ಕೂಲ್ಗಳು ನಡೀತಾ ಇರೋದ್ರಿಂದ ಸರ್ಕಾರ ಮಕ್ಕಳಿಗೆ ಬಾಳೆಹಣ್ಣು ಕೂಡ ಒಂದು ವ್ಯವಸ್ಥೆ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ಲಾಭದಾಯಕವಾಗಿ ಒಳ್ಳೆ ರೇಟ್ ಸಿಗ್ತಾ ಇದೆ. ನೋಡಿ, ಹೋದ ವಾರ ನಮಗೊಂದು 20 ರೂಪಾಯಿ ಅವರೇಜಲ್ಲಿ ಸಿಕ್ಕಿತ್ತು ಈ ಸೇಲಂ ಬಾಳೆ. ಏಲಕ್ಕಿ 65 ರೂಪಾಯಿ. ಇವತ್ತು ಮಾರ್ಕೆಟು ಸ್ಕೂಲ್ಗಳು ಕಮ್ಮಿ ಆಗ್ತಾ ಇರೋದ್ರಿಂದ ರಜೆ ಬಂದಿರೋದ್ರಿಂದ ಮಕ್ಕಳಿಗೆ ಕಡಿಮೆ ಆಗ್ತಾ ಇದೆ. ನಮಗೆ ಬೇಸಿಗೆನಲ್ಲಿ ಕಡಿಮೆ ರೇಟ್ ಸಿಗ್ತದೆ, 10-12 ರೂಪಾಯಿ. ಇವಾಗ ಒಂದು 18ರಿಂದ 20 ರೂಪಾಯಿ ಸಿಗ್ತಾ ಇದೆ. ನಮಗೆ ಲಾಭದಾಯಕವಾಗಿದೆ. ಇವತ್ತಿನ ರೇಟ್ ಇದ್ದರೆ ರೈತರಿಗೆ ಏನು ಲಾಸ್ ಇಲ್ಲ. ಈ ಮತ್ತು ಗೊಬ್ಬರಗಳು ಸರ್ಕಾರದಿಂದ ಕೊಡ್ತಾ ಇರ್ತಂಥ ಈ ಮೆನ್ಯೂರು, ಈ ಥರ ಗೊಬ್ಬರಗಳ ರೇಟು ಜಾಸ್ತಿ ಇರೋದ್ರಿಂದ ನಮಗೆ ಖರ್ಚುಗಳು ಕೂಡ ಜಾಸ್ತಿ ಬೆಳೀತವೆ. ಖರ್ಚು ಕೂಡ ಜಾಸ್ತಿ ಬರ್ತಾ ಇದೆ. ನಮಗೆ ಇಲ್ಲಿಯ ಒಂದು ಈ ಸುತ್ತ ಒಂದು 7-8 ಹಳ್ಳಿ ಜನಗಳು ಬಾಳೆನೇ ಒಂದು ಜೀವನಕ್ಕೆ ಒಂದು ಆಧಾರವಾಗಿ ಇಟ್ಕೊಂಡು ಬೆಳೀತಾ ಇದ್ದೀವಿ ಎಲ್ಲರೂ. ಬಾಳೆ ನಾವು ಅದೊಂದು ಕೆಲವೊಂದು ಬೆಳೆ ಅಂತೇಳಿ ನಾವು ತಗೊಂಡು ಬೆಳೀತಾ ಇದ್ದೀವಿ. ಅಲ್ಲೇ ಒಂದು 30 ವರ್ಷದಿಂದಲೂ ನಾವು ಬಾಳೆನೇ ಬೆಳೀತಾ ಇದ್ದೀವಿ. ಅದರಿಂದ ನಮಗೆ ಒಂದೊಂದು ಕೆಲವು ಟೈಮು ರೇಟ್ ಸಿಗುತ್ತೆ, ಕೆಲವು ಟೈಮು ರೇಟು ಕಮ್ಮಿ ಆಗುತ್ತೆ. ಅದು ಈ ಗೌರ್ಮೆಂಟಿಂದ ಸ್ಕೂಲ್ಗೆ ಬಾಳೆಹಣ್ಣು ಕೊಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಅವಾಗವಾಗ ಸ್ವಲ್ಪ ರೇಟು ಜಂಪ್ ಆಗುತ್ತೆ. ಅದರಿಂದ ನಾವು ಬಾಳೆ ಬೆಳೀತಾ ಇದ್ದೀವಿ. ಅಡಿಕೆ ತೆಂಗುನೂ ಬೆಳೀತಾ ಇದ್ದೀವಿ, ಅದ್ರ ಮಧ್ಯೆ ಬಾಳೆನೂ ಬೆಳೀತಾ ಇದ್ದೀವಿ ಮೇಜರಾಗಿ. ನಮಗೆ ಒಟ್ಟಿನಲ್ಲಿ ಈ ರಾಸಾಯನಿಕ ಗೊಬ್ಬರ ರೇಟು ಜಾಸ್ತಿ ಆಗಿರೋದ್ರಿಂದ, ಆಳಿನ ಕೂಲಿ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಬಾಳೆ ಬೆಳೆಯೋರು ಒಂದೊಂದು ಟೈಮ್ನಲ್ಲಿ ಲಾಸ್ ಅನ್ನೋಂಗೂ ಕಾಣುತ್ತದೆ, ಒಂದೊಂದು ಟೈಮ್ನಲ್ಲಿ ಸ್ವಲ್ಪ ಆದಾಯನೂ ಕಾಣಿಸ್ತೈತೆ. ಇನ್ನು ಗುಬ್ಬಿ ತಾಲೂಕಿಗೆ ಬಂತು ಅಂದ್ರೆ ಸೋಮವಾರ ಗುಬ್ಬಿ ಪಟ್ಟಣದಲ್ಲಿ ಮುದ್ಗೆರೆಯಲ್ಲಿ ಅತ್ಯಧಿಕವಾಗಿ ಬಾಳೆಗೊನೆಗಳು ವ್ಯಾಪಾರ ಆಗುತ್ತೆ. ಮಂಗಳವಾರ ಬಂತು ಅಂದ್ರೆ ಕೆಜಿ ಟೆಂಪಲ್ ನಲ್ಲಿ ಟ್ರಾಕ್ಟರ್ಗಳಲ್ಲಿ, ಲಾರಿಗಳಲ್ಲಿ, ಆಟೋಗಳಲ್ಲಿ ತುಂಬಿಕೊಂಡ್ಬಂದು ವ್ಯಾಪಾರವನ್ನ ಮಾಡೋದನ್ನ ನೀವು ನೋಡ್ಬೇಕು.
ಕೊಡದ ನಿನಗೆ ಬೇಕಾಯ್ಡು ಅವ್ರಿಗೆ ಕೊಡಿ ಅವ್ಯಾವ ಬೇಕಾಯ್ಡು. ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟದ ವೇಳೆಯಲ್ಲಿ ಬಾಳೆಹಣ್ಣನ್ನು ಕೂಡ ನೀಡ್ತಾ ಇರುವಂಥದ್ದು ರೈತರಿಗೆ ಒಂದಷ್ಟು ಬೂಸ್ಟ್ ಸಿಕ್ಕಂತಂಗಾಗಿದೆ. ಕೇವಲ ಜಾತ್ರೆಗಳಲ್ಲಿ, ಹಬ್ಬದ ದಿನಗಳಲ್ಲಿ ಮಾರುಕಟ್ಟೆಗೆ ಅತ್ಯಂತ ಹೆಚ್ಚು ಬಾಳೆಗೊನೆಗಳು ಬರ್ತಾ ಇತ್ತು. ಆದ್ರೆ ಈಗ ಪ್ರತಿನಿತ್ಯ ಮಕ್ಕಳಿಗೆ ಬಾಳೆಹಣ್ಣನ್ನ ನೀಡ್ತಾ ಇರೋದ್ರಿಂದ ರೈತರು ಬೆಳೆಯುವಂತ ಎಲ್ಲ ಬಾಳೆಹಣ್ಣು ಕೂಡ ಖಾಲಿ ಆಗ್ತಾ ಇದೆ ಅಂತೆ. ಇವಾಗ ಬಾಳೆ ಒಳ್ಳೆ ಮಾರ್ಕೆಟಿಂಗ್ ಇದೆ, ಒಳ್ಳೆ ರೇಟ್ ಇದೆ. ಇವಾಗ ಸ್ಕೂಲ್ಗಳು ರಜೆ ಇರೋದ್ರಿಂದ ಏನಾಗುತ್ತೆ, ಇವಾಗ ರೇಟ್ಗಳೆಲ್ಲ ವೀಕ್ ಆಗ್ತಾ ಇದೆ. ಸ್ಕೂಲ್ಗಳು ರಜೆ ಆಗೋದ್ರಿಂದ ಏನಾಗುತ್ತೆ, ಬಾಳೆಕಾಯಿ ರೇಟು ಡೈಲಿ ಮೇಯ್ನ್ ಸಪ್ಲೈ ಹೋಗ್ತಾ ಇರೋದು ಇವಾಗ ಹಣ್ಣುಗಳು ಜಾಸ್ತಿ ಸ್ಕೂಲ್ಗೆ ಮತ್ತು ಮಾರ್ಕೆಟಿಂಗ್ ಹೋಗ್ತದೆ. ಮಾರ್ಕೆಟಲ್ಲಿ ಇವಾಗ ಏನಾಗ್ತಿದೆ ಅಂದರೆ ಬೇಸಿಗೆ ಜಾಸ್ತಿ ಇರೋದ್ರಿಂದ ಹಣ್ಣು ತಡೆಯೋಲ್ಲ. ಹಣ್ಣು ತಡಿಲಿಲ್ಲ ಅಂದರೆ ಏನಾಗುತ್ತೆ, ರೇಟ್ಗಳು ವೀಕ್ ಆಗ್ತಾ ಇರುತ್ತೆ. ಸ್ಕೂಲಲ್ಲಿ ಮೂವಿಂಗ್ ಕಮ್ಮಿ ಆಗುತ್ತೆ, ಮಾರ್ಕೆಟಿಂಗಲ್ಲೂ ಡೈಲಿ ಅವತ್ತು ಮಾರ್ಕೊಂಬಿಡ್ಬೇಕು. ಮಾರ್ಕೊಳ್ಳಿಲ್ಲ ಏನಾಗುತ್ತೆ, ಹಣ್ಣು ತಡೆಯಲ್ಲ ಬೇಸಿಗೆ ಇರೋದ್ರಿಂದ. ಅದರಿಂದ ರೇಟ್ಗಳು ತುಂಬ ಕಮ್ಮಿ ಆಗ್ತಾ ಇದೆ. ಜಾತ್ರೆಗಳಿರೋದ್ರಿಂದ ಸ್ವಲ್ಪ ರೇಟ್ಗಳು ಚೆನ್ನಾಗಿದೆ ಇವಾಗ. ಮತ್ತು ಒಳ್ಳೆ ಈ ಕಡೆ KG ಟೆಂಪಲ್ ಕಡೆ ಒಂದು APMC ಮಾರ್ಕೆಟ್ ಬಂದರೆ ತುಂಬ ಜನಗಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎಲ್ರಿಗೂ ಒಂದು ಒಳ್ಳೆ ಸೌಕರ್ಯ ಸಿಗ್ತದೆ. ಇನ್ನು APMCಗಳು ಕೂಡ ರೈತರ ಪರವಾಗಿ ಒಂದಷ್ಟು ಕೆಲಸವನ್ನ ಮಾಡಬೇಕಾಗಿರುವಂಥದ್ದು. ಬಹುತೇಕ ಹಳ್ಳಿಗಳಲ್ಲಿ, ಸರ್ಕಲ್ಗಳಲ್ಲಿ, ಗ್ರಾಮಗಳಲ್ಲಿ ಇವತ್ತು ಬಾಳೆಹಣ್ಣಿನ ವ್ಯಾಪಾರ ಅಲ್ಲಲ್ಲೇ ನಡೀತಾ ಇದೆ. ಅವೆಲ್ಲವನ್ನು ಕೂಡ APMCಯಲ್ಲಿ ತೆಗೆದುಕೊಳ್ಳುವಂಥದ್ದು ಅಥವಾ ಆ ಹಳ್ಳಿಗಳಲ್ಲಿಯೇ APMCಯವರು ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಟ್ರೆ ಸರ್ಕಾರಕ್ಕೂ ಹೆಚ್ಚಿನ ಆದಾಯ ಬರುತ್ತೆ, ರೈತರಿಗೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ. ಇದರ ನಡುವೆ ಕೂಡ ರೈತರ ಅಳಲು ಏನು ಅಂತಂದ್ರೆ ಬೆಸ್ಕಾಂ ಇಲಾಖೆ ಸರಿಯಾಗಿ ವಿದ್ಯುತ್ ಅನ್ನ ಕೊಡ್ತಾ ಇಲ್ಲ. ಬಾಳೆಯನ್ನ ಬೆಳಿಬೇಕು ಅಂದ್ರೆ ಅತ್ಯಧಿಕವಾಗಿ ನೀರ್ ಬೇಕು. ಆದ್ರೆ ಆ ಕೊಳವೆ ಬಾವಿಗಳಲ್ಲಿ ನೀರನ್ನ ತೆಗೆದುಕೊಳ್ಳೋದಕ್ಕೆ ಬೆಸ್ಕಾಂ ಇಲಾಖೆ ವಿದ್ಯುತ್ ಅನ್ನ ಸರಿಯಾಗಿ ನೀಡದರೆ ಇರುವಂತದ್ದೇ ದೊಡ್ಡ ಸಮಸ್ಯೆ ಆಗಿದೆ ಅಂತ. ಬರಲ್ಲ, ಆದ್ರೆ ಸರ್ಕಾರ ಕೊಡೋದನ್ನ ಸಬ್ಸಿಡಿ ಕರೆಕ್ಟಾಗಿ ಕೊಡ್ತಾ ಇಲ್ಲ. ನಮ್ಗೆ ಏನಂದ್ರೆ 1.5 ಗಂಟೆ ಕರೆಂಟ್ ಕೊಡ್ತಾವ್ರಿ. ಡೈಲಿ 1.5 ಗಂಟೆ ಕರೆಂಟ್ ಕೊಡ್ತಾವೆ, ನೈಟ್ ಒಂದೊಂದು ನೈಟ್ ಕರೆಂಟಾಗಿ ಕೊಡ್ತಾ ಇಲ್ಲ. ನಮಗೆ ಪ್ರಾಬ್ಲಮ್ ಬಂದಿರೋದು ಯಾವುದು, ಈಗ ಆಲೆ ಒಂದು 1,000 ಗುಣಿ ಬಾಳೆ ರೆಡಿಯಾಗಿ ಬಂದವೆ. ಈಗ ಅವಕ್ಕೆ ನೀರೇ ಇಲ್ಲ, ನೀರು ಕೊಡಕ್ ಆಗ್ತಾ ಇಲ್ಲ. ರಾತ್ರಿನಾಗ ಕಣ್ಣಸಾರ ಹಾಕಕ್ ಹೋದ್ರು, ಕಣ್ಣಸಾರಿಗೆ ಜ್ಯೂಸ್ ಕೊಡ್ತಾವನೆ, ಕಣ್ಣಸಾರು ಹಾಕಕ್ಕಾಗ್ತಾ ಇಲ್ಲ. 1.5 ಗಂಟೆ ಕರೆಂಟ್ ಕೊಡ್ತಾರೆ. ಅದರಲ್ಲಿ 1.5 ಗಂಟೆ ಕರೆಂಟಲ್ಲಿ ಒಂದು ನೈಟ್ ಫುಲ್ ಕೊಡೋದೇ ಇಲ್ಲ. ನೈಟ್ 1.5, ಬೆಳಿಗ್ಗೆ 1.5 ಕೊಡೋರು. ಈಗ ಅದ್ರಾಗ 1.5 ಗಂಟೆನೇ ಇವಾಗ ಕೊಡ್ತಾ ಇರೋದು. ಅದರಲ್ಲೂ ನೈಟ್ ಕೊಡ್ತಾ ಇಲ್ಲ. ಹೆಂಗೆ ಬೆಳೆ ಹೆಂಗೆ ಉಳ್ಸೋಕ್ಕಾಗುತ್ತೆ? ರೈತರಿಗೆ ಸಬ್ಸಿಡಿಯಾಗಿ ಕೊಟ್ಟರೆ ಕಿನ್ನೂ ಬೇಕಾದ್ರೆ ಬೆಳಕು ತೋರಿಸ್ತೀವಿ ರೈತರು, ಆದರೆ ಏನು ಇದಕ್ಕೆ ಸೌಲಭ್ಯ ಕೊಡ್ತಾ ಇಲ್ವಲ್ಲ. ಸೊ ಏನೇ ಆದ್ರೂ ಕೂಡ ತೆಂಗಿನ ಜೊತೆ ಅಡಕೆ ಜೊತೆಯಲ್ಲಿ ಬಾಳೆಯನ್ನ ಬೆಳೀತಾ ಇರೋದ್ರಿಂದ ಕೂಡ ಆರ್ಥಿಕವಾಗಿ ರೈತರು ಸಬಲೀಕರಣ ಆಗ್ತಾ ಇರೋದಂತೂ ನಿಜ. ಅಡಿಕೆಯನ್ನ ವರ್ಷ ಬೆಳೆಯಾಗಿ, ಕೊಬ್ಬರಿಯನ್ನ ವರ್ಷದ ಬೆಳೆಯಾಗಿ ನೋಡ್ತಾ ಇದ್ದೇವೆ. ಸೊ ಬಾಳೆಗೊನೆ ಪ್ರತಿನಿತ್ಯ ಸಿಗ್ತಾ ಇರೋದ್ರಿಂದ ರೈತರಿಗೆ ಅತ್ಯಂತ ಹೆಚ್ಚು ಅನುಕೂಲಕರವಾಗಿದೆ ಅಂತೆ. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.